ಮೂಡ ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾರಿ ನಿರ್ದೇಶನಾಲಯದಲ್ಲಿ ಈಗಾಗಲೇ ECIR ದಾಖಲಾಗಿದೆ, ಅಂದರೆ FIR ದಾಖಲಾಗಿದೆ. ಅದರ ಮಧ್ಯದಲ್ಲಿ ಈಗ ಮತ್ತೊಂದು ದೂರು ಕೂಡ ಅದೇ ಇಡಿನಲ್ಲಿ ದಾಖಲಾಗಿದೆ. ಸೊ ಒಂದು ಕಡೆ ಮೊದಲ ECIR ಆಗಿದೆ, ಅಂದರೆ ECIR ಅಂದರೆ ಪೊಲೀಸ್ ಸ್ಟೇಷನಲ್ಲಿ FIR ಆಗುತ್ತಲ್ಲ ಆ ಥರ ಇಡಿನಲ್ಲಿ ಈಗ ಮತ್ತೊಂದು ದೂರು ದಾಖಲಾಗಿದೆಯಂತೆ. ಪ್ರಕರಣದ ಸಾಕ್ಷಿ ನಾಶ ಮಾಡಲಾಗಿದೆ ಅಂತ ಪ್ರದೀಪ್ ಕುಮಾರ್ ದೂರು ಕೊಟ್ಟಿದ್ದಾರೆ. ಈ ಪ್ರದೀಪ್ ಕುಮಾರ್ ಕೂಡ ಪ್ರಮುಖ 3 ದೂರುದಾರರಲ್ಲಿ ಒಬ್ಬರು. ಇಡಿಯಲ್ಲಿ ECIR ಆಗ್ತಾ ಇದ್ದಂತೆ ಸೈಟನ್ನು ವಾಪಸ್ ಕೊಟ್ಟಿದ್ರು ಮುಖ್ಯಮಂತ್ರಿಗಳ ಪತ್ನಿ. ಈ ಸೈಟನ್ನು ವಾಪಸ್ ಕೊಟ್ಟಿರೋದು ಕೂಡ ಸಾಕ್ಷಿ ನಾಶ ಅಂತ ಅವರ ವಾದ. ಹಾಗಾಗಿ ಜಾರಿ ನಿರ್ದೇಶನಾಲಯಕ್ಕೆ ಹೋಗ್ಬಿಟ್ಟು ಅವರು ದೂರನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಅದನ್ನು ಕೂಡ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ರೆ ಅದು ಇನ್ನೊಂದು ಪ್ರಕರಣ ಬಿದ್ದಂಗಾಯ್ತು. ಸಾಕ್ಷಿ ನಾಶ, ಸೈಟ್ಗಳನ್ನು ವಾಪಸ್ ಕೊಟ್ಟಿರೋದೇ ಸಾಕ್ಷಿ ನಾಶ ಅಂತ ಇವರ ವಾದ. ಮೂಡ ಅಕ್ರಮದ ವಿರುದ್ಧ ಇಡಿಯಲ್ಲಿ ಈಗಾಗಲೇ ECIR ದಾಖಲಾಗಿದೆ. ಒಂದು ಕಡೆ ECIR ದಾಖಲಾಯಿತು. ಅದಾದ ನಂತರ ಈಗ ಮತ್ತೊಂದು ದೂರು ಕೂಡ ದಾಖಲಾಗಿದೆ. CM ವಿರುದ್ಧ ಇಡಿಗೆ ಮತ್ತೊಂದು ದೂರು ದಾಖಲಾಗಿದೆ. ಆ ದೂರನ್ನ ಅವರು ಮತ್ತೊಂದು ECIR ಮಾಡ್ಕೋತಾರೆ, ನೋಡಬೇಕು. ಸಾಕ್ಷಿ ನಾಶ ಮಾಡಿದ್ದಾರೆ ಅಂತ ಆರೋಪಿಸಿ ದೂರನ್ನು ಕೊಟ್ಟಿದ್ದಾರೆ ಪ್ರದೀಪ್ ಕುಮಾರ್ ಅಂತಕ್ಕಂಥವ್ರು. 14 ಸೈಟ್ಗಳನ್ನು ಹಿಂತಿರುಗಿಸಿದ್ದೀವಿ ಎಂದ ಮರುದಿನವೇ ಮೂಡಾ ಕಮಿಷನರು ಸೈಟನ್ನು ಹಿಂದಕ್ಕೆ ಪಡೆದಿದ್ದಾರೆ. ಹೆಂಗೆ ತಗೊಳ್ಳೋಕ್ಕೆ ಸಾಧ್ಯ ಅಂತ. ಹೀಗಾಗಿ ಪ್ರಕರಣದಲ್ಲಿ ಸಾಕ್ಷಿ ನಾಶ ಮಾಡಲಾಗಿದೆ ಅಂತ ದೂರು. ಸಾಕ್ಷಿ ನಾಶದ ದೂರಿನ ಪರಿಶೀಲನೆ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಒಂದು ವೇಳೆ ಸೈಟ್ ವಾಪಸ್ ನೀಡೋದು ಅಕ್ರಮ ಅಂತ ಅನ್ಸಿದ್ರೆ ಇಡಿಗೆ CM ಕುಟುಂಬದ ಮೇಲೆ ಸಾಕ್ಷಿ ನಾಶದ ಕೇಸ್ ಕೂಡ ಬೀಳ್ತಕ್ಕಂಥ ಸಾಧ್ಯತೆ ಇದೆ. ಸಾಕ್ಷಿ ನಾಶ ಅಂತಕ್ಕಂಥದ್ದು ಕೂಡ ದೊಡ್ಡದಾದ ಒಂದು ಆರೋಪ. ಸಾಕ್ಷಿ ನಾಶ ಅಂತಕ್ಕಂಥದ್ದು ಕೂಡ ದೊಡ್ಡ ಆರೋಪ. ಹಾಗಾಗಿ ಇನ್ನೊಂದು ಕೇಸ್ ಬೀಳ್ಬೋದು. ದೂರು ಕೊಟ್ಟಿದ್ದಾರೆ, ಅದಿನ್ನೂ ಕೂಡ ಅವರು ECIR ಮಾಡ್ಕೊಂಡಿಲ್ಲ. ಹಾಗನ್ಸಿದ್ರೆ ಅವ್ರಿಗೇನಾದರೂ ಸೈಟ್ ಕೊಟ್ಟಿರೋದು ಅಕ್ರಮ ಅಂತ ಅನ್ಸಿದ್ರೆ, ತಗೊಂಡಿರೋದು ಅಕ್ರಮ ಅನ್ಸಿದ್ರೆ ಯಾರ ಮೇಲೆ ಬೇಕಾದರೂ ECIRನ ದಾಖಲು ಮಾಡ್ಕೋಬೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡಿತಾ ಹೋಗೋಣ. ಮೂರ್ತಿ, ಈಗ ಸೈಟ್ಗಳನ್ನು ಹಿಂತಿರುಗಿಸಿರೋದೇ ಸಾಕ್ಷಿನಾಶ ಅಂತ ಪ್ರದೀಪ್ ಕುಮಾರ್ ಅವರ ವಾದ. ಈ ಸಾಕ್ಷಿನಾಶ ಹೆಂಗಾಗುತ್ತೆ ಸೈಟ್ ವಾಪಸ್ ಕೊಟ್ರೆ ಅಂತ? ಅರವಿಂದ, ನಿನ್ನೆ ದೂರುದಾರರಲ್ಲಿ ಒಬ್ಬರಾದಂತಹ ಪ್ರದೀಪ್ ಕುಮಾರ್ ಜಾರಿ ನಿರ್ದೇಶನಾಲಯದ ಕಚೇರಿಗೆ ಬಂದು ಮತ್ತೊಂದು ದೂರನ್ನ ದಾಖಲು ಮಾಡಿದ್ದಾರೆ. ಅಂದ್ರೆ ಪ್ರಕರಣದಲ್ಲಿ ಯಾವಾಗ ಇಡಿಯಲ್ಲಿ ECIR ದಾಖಲಾಯಿತು, ಎನ್ಫೋರ್ಸ್ಮೆಂಟ್ ಕೇಸ್ ಇನ್ಫಾರ್ಮೇಶನ್ ರಿಪೋರ್ಟ್ ದಾಖಲಾಗ್ತಿದ್ದಂತೆ ಸಿದ್ದರಾಮಯ್ಯ ಅವರ ಪತ್ನಿ ಆ ಸೈಟ್ಗಳನ್ನು ವಾಪಸ್ ಮಾಡಿದ್ದಾರೆ. ಮತ್ತೆ ಆ ಕಮಿಷನರ್, ಮೂಡಾ ಕಮಿಷನರ್ ಇವರ ಮನೆಗೆ ಬಂದು ಅದನ್ನು ವಾಪಸ್ ತೆಗೆದುಕೊಳ್ಳುವ ಕೆಲಸವನ್ನ, ಇವರು ಏನೊಂದು ರಿಜಿಸ್ಟರ್ ಮಾಡಿಕೊಂಡಿದ್ರು ಅದನ್ನು ರದ್ದು ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಇದು ಕಾನೂನು ಬಾಹಿರ. ಹೀಗಾಗಿ ಪ್ರಕರಣದಲ್ಲಿ ಇಲ್ಲಿ ಸಾಕ್ಷಿಗಳನ್ನ ನಾಶ ಮಾಡುವ ಕೆಲಸವನ್ನ ಮಾಡಲಾಗಿದೆ ಅನ್ನೋ ನಿಟ್ಟಿನಲ್ಲಿ ದೂರನ್ನ ದಾಖಲು ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿ ಇದು ಎಲ್ಲ ಒಂದ್ ಕಡೆ CM ಕುಟುಂಬಕ್ಕೆ ಮತ್ತೊಂದು ಸಂಕಷ್ಟ ಎದುರಾಗುತ್ತಾ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಕಾರಣ ಇಷ್ಟೇ, ಈಗಾಗಲೇ ಪ್ರಕರಣ ಕೋರ್ಟ್ ಹಂತದಲ್ಲಿದೆ. ಅದ್ರ ಜೊತೆಗೆ ಇದೀಗ ಲೋಕಾಯುಕ್ತದಲ್ಲಿ FIR ಆಗಿದೆ. ಜೊತೆಗೆ ಇಡಿಯಲ್ಲೂ ಕೂಡ ECIR ದಾಖಲಾಗಿದೆ. ಇದೀಗ ಈ ಪ್ರಕರಣವನ್ನ ಯಾವ ರೀತಿಯಾಗಿ ಇಡಿ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸ್ತಾರಾ ಅಥವಾ ಇಲ್ವಾ ಅನ್ನೋದನ್ನ ನೋಡಬೇಕು. ಕಾರಣ ಇಷ್ಟೇ, ಇದೀಗ ತನಿಖಾ ಹಂತದಲ್ಲಿರೋದ್ರಿಂದ ವಾಪಸ್ ಕೊಡೋದಕ್ಕೆ ಬರೋದಿಲ್ಲ. ವಾಪಸ್ ಕೊಟ್ಟಿರೋದ್ರಿಂದ ಇಲ್ಲಿ ಸಾಕ್ಷಿಗಳ ನಾಶ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಮಾತುಗಳು ಕೇಳಿ ಬರ್ತಿದ್ದಾವೆ. ಇದೇ ಆಯಾಮದಲ್ಲಿ ದೂರನ್ನ ಕೊಡುವ ಕೆಲಸವನ್ನ ಕೂಡ ಮಾಡಲಾಗಿದೆ. ನೋಡಬೇಕು ಅರವಿಂದ, ಇದನ್ನ ಇಡಿ ಅಧಿಕಾರಿಗಳು ಯಾವ ರೀತಿಯಾಗಿ ಪರಿಗಣಿಸ್ತಾರೆ ಅಂತೇಳಿ. ಅರವಿಂದ್.